ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಜ್ಞಾನಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ಮುದ್ರೆ ಬಗ್ಗೆ ಅಪ್ಡೇಟ್ ಕೊಟ್ಟರು ನಿಮಗೆ ವಿಡಿಯೋಸ್ ಬರುತ್ತೆ. ಜ್ಞಾನಮುದ್ರೆ ನಮ್ಮ ಜ್ಞಾನ ಚಕ್ಷುವನ್ನು ತೆರೆಯುವಂತಹ ಜ್ಞಾನಮುದ್ರೆಗೆ ಚಿನ್ಮುದ್ರೆ ಎಂದು ಹೇಳುತ್ತಾರೆ. ಯೋಗಾಸನಗಳಲ್ಲಿ ಶೀರ್ಷಾಸನ ಆಸನಗಳ ರಾಜ ಎನಿಸಿಕೊಂಡಿರುವಂತೆ ಜ್ಞಾನಮುದ್ರೆ ಮುದ್ರೆಗಳ ರಾಜ. ಈ ಮುದ್ರೆಯನ್ನು ಎಲ್ಲಿ ಯಾವಾಗ ಬೇಕಿದ್ದರೂ ಯಾವ ಆಸನದಲ್ಲಿ ಕುಳಿತು ಬೇಕಾದರೂ ಮಾಡಬಹುದು. ಮಾಡುವ ಕ್ರಮ: ತೋರು ಬೆರಳಿನ ತುದಿ ಅಗ್ರಭಾಗವನ್ನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತೋರು ಬೆರಳಿನ ತುದಿ ಹಾಗೆ ಹೆಬ್ಬೆರಳಿನ ತುದಿಗೆ ಜೋಡಿಸಿದಾಗ ಜ್ಞಾನಮುದ್ರೆ ಆಗುತ್ತದೆ. ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ. ಹೆಬ್ಬೆರಳಿನ ತುದಿ ಹಾಗೆ ತೋರು ಬೆರಳಿನ ತುದಿ ಎರಡನ್ನೂ ಸೇರಿಸಬೇಕು. ಯಾವುದೇ ಉಗುರು ಟಚ್ ಆಗೋ ಹಾಗಿಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂದರೆ, ಇಲ್ಲಿ ಅಗ್ನಿತತ್ವ ಮತ್ತು ವಾಯುತತ್ವಗಳ ಸಂಯೋಜನೆ ಆಗಿ ಮನಸ್ಸು ಸ್ಥಿರ ಹೊಂದಿ ಸ್ಮರಣಶಕ್ತಿ, ಏಕಾಗ್ರತೆ ಹಾಗೂ ಗ್ರಹಣ ಸಾಮರ್ಥ್ಯ ಹೆಚ್ಚಿಸಲು ಸಹಕಾರಿಯಾಗುವುದರಿಂದ ವಿದ್ಯಾರ್ಥಿಗಳಿಗೆ ಈ ಮುದ್ರೆ ತುಂಬ ಸೂಕ್ತ. ಈ ಮುದ್ರೆ ಶರೀರದ ಉಷ್ಣತೆಯನ್ನು ಕಾಯ್ದುಕೊಂಡು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಮನಸ್ಸು ಶಾಂತವಾಗಿ ಇರುತ್ತದೆ. ಶರೀರ ಲವಲವಿಕೆಯಿಂದಿರಲು ಅವಕಾಶವಾಗುತ್ತದೆ. ಈ ಮುದ್ರೆ ಮಾಡುವಾಗ 3 ಬೆರಳುಗಳು ಹೊರಗಿದ್ದು ಮನಸ್ಸಿನ ಆವೇಗ, ಅಶಾಂತಿ ಮತ್ತು ರಕ್ತದೊತ್ತಡಗಳು ನಿವಾರಣೆಯಾಗುತ್ತದೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಜ್ಞಾನಮುದ್ರೆ ಕಲಿಸಿ ಅಭ್ಯಾಸ ಮಾಡಿಸಿದರೆ ಅವರ ಮಾನಸಿಕ ಶಕ್ತಿಯಲ್ಲಿ ಪ್ರಗತಿ ಉಂಟಾಗುತ್ತದೆ. ಜ್ಞಾನಮುದ್ರೆ ಅಭ್ಯಾಸದಿಂದ ಸ್ಮರಣಶಕ್ತಿ, ಮೆದುಳಿನ ಚುರುಕುತನ ಹೆಚ್ಚುತ್ತದೆ. ಜ್ಞಾನಮುದ್ರೆಯ ನಿಯಮಿತ ಅಭ್ಯಾಸದಿಂದ ನಿದ್ರಾಹೀನತೆಯನ್ನು ತಡೆಯಬಹುದು. ಚೆನ್ನಾಗಿ ನಿದ್ರೆ ಬರುತ್ತದೆ. ಹುಚ್ಚು, ಉನ್ಮಾದ, ಎಲ್ಲದಕ್ಕೂ ರೇಗುವುದು, ಸೋಮಾರಿತನ, ಭಯ, ಆತಂಕ ಇಂತಹ ದೌರ್ಬಲ್ಯಗಳು ಜ್ಞಾನಮುದ್ರೆಯಿಂದ ನಿವಾರಣೆಯಾಗಿ ವ್ಯಕ್ತಿ ಹಸನ್ಮುಖನಾಗುತ್ತಾನೆ. ಜ್ಞಾನಮುದ್ರೆಯನ್ನು ಪ್ರತಿನಿತ್ಯ 15 ನಿಮಿಷಗಳ ಕಾಲ ಮಾಡಿದರೆ ದುಶ್ಚಟಗಳನ್ನು ದೂರ ಮಾಡಬಹುದು. ಜ್ಞಾನಮುದ್ರೆ ಜ್ಞಾನದ ಕಣ್ಣು ತೆರೆಯುವಂತೆ ಮಾಡುತ್ತದೆ. ಈ ಮುದ್ರೆಯನ್ನು 3/4 ಗಂಟೆ ನಿತ್ಯ ಮಾಡಿದಲ್ಲಿ ಕಣ್ಣಿನ ನರಗಳ ತೊಂದರೆ, ಬೆನ್ನುಹುರಿ ರೋಗ, ನರಗಳ ಬಾವು ದೂರವಾಗಿ ಸುಧಾರಣೆಯಾಗುತ್ತದೆ. ಈ ಮುದ್ರೆಗೆ ಸಮಯದ ಮಿತಿ ಇಲ್ಲ. ಎಷ್ಟು ಹೊತ್ತು ಬೇಕಾದರೂ ಮುದ್ರೆ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೇಟಿಯಾಗೋಣ ಇನ್ನೊಂದು ಮುದ್ರೆಯ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.